ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಎಲ್ಲರಿಗೂ ಆಯುಧ ಪೂಜೆ ಶುಭಾಶಯಗಳ್ರಪ್ಪ. ನಾ ಹೇಳಿಲ್ಲೇನ್ರಿ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಮುಗಿದು 3 ದಿನ ಆದ್ರೂ ಅದ್ರ ಗದ್ಲ ಮಾತ್ರ ಕಡಿಮೆನೇ ಆಗಂಗಿಲ್ಲ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ಅವಮಾನ ಮಾಡಿದಂತ ಭಾರತ ಕಡಿಗೂ ಟ್ರೋಫಿನ ಈ ಪಾಕಿಸ್ತಾನದವನು ಕೊಡುದಾಯ್ತಂದ್ರ ನಮಗ್ ಬ್ಯಾಡೇ ಬ್ಯಾಡ ಅಂತ ಹೇಳಿ ಬಿಟ್ಟು ಬಂದಿದ್ರು ನೋಡ್ರಿ. ಈಗ ವಿಷಯ ಏನಪ್ಪಾ ಅಂತಂದ್ರ, ಈ ನಕ್ವಿ ಭಾರತಕ್ಕೆ ಬೇಕಾದ್ರ ಟ್ರೋಫಿ ಕೊಡ್ತಾನಂತ, ಆದ್ರ ಷರತ್ ಅದಾವಂತ, ಕಂಡೀಷನ್ಸ್ ಹಾಕ್ತಾರಂತ. ಟ್ರೋಫಿ ಕೊಡ್ತಾರಂತ, ಆದ್ರ ಅದಕ್ಕೆ ಒಂದು ಸಮಾರಂಭ ಅಂತ ಮಾಡಿ ಅವನ ಕೈಲೇನೆ ಭಾರತ ಟ್ರೋಫಿ ತಗೋಬೇಕಂತ. ಅಲ್ಲ, ಯಾವ ಭಾಷೆದಾಗ ಹೇಳ್ಬೇಕ್ರಿ? ಅಯ್ಯೋ ಮಂಕದಿನಿ, ನಿನ್ನ ಕೈಲೆ ಟ್ರೋಫಿ ಬ್ಯಾಡ ಅಂತಾನೆ ಬಿಟ್ಟು ಬಂದಿದ್ದು, ಇನ್ನ ಆಸೆ ಇಟ್ಕೊಂಡಿದ್ದಲ್ಲ, ಇದು ಹೆಂಗಂತೀನಿ ವಿಚಿತ್ರ ಅನ್ಸ್ಲಿಕ್ಕತ್ತಂದ ನನಗ. ಹೌದು, UP ಕಡೆ ಏನಾಗ್ಲಿಕ್ಕತ್ತಂತ ನೋಡಿದ್ರೆ ನೀವು, ಈ ಲವ್ ಮೊಹಮ್ಮದ್ ಅಂತ ಅಲ್ಲಿಕತ್ತಿದ್ರಲ್ಲ, ಯೋಗಿಜಿ ಪೊಲೀಸರ ಆಕ್ಷನ್ ಶುರುವಾಗಿದ್ದೇ ತಡ. ಈಗ ನೋಡ್ರಿ ಹೆಂಗಾಗೆ ಪರಿಸ್ಥಿತಿ ಅಂತ ಹೇಳಿ. अच्छा पत्थर ही फेंके थे क्या? अरे ये भी चोटी कटवा भैया भी इसमें। आज तक का होने बैठो बैठो Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. हाथ जोड़ ली भैया। ಐ ಲವ್ ಹೋಗಿ ಅಯ್ಯೋ ತಾಯಿ ಅನ್ನೋ ಹಂಗ ಆಗ್ಬಿಟ್ಟದ್ ನೋಡ್ರಿ. ಬೇಕಿತ್ತ ಇದೆಲ್ಲ? ಅವನ್ ಯಾರೋ ಮುಲ್ಲಾನ ಮಾತು ಕೇಳ್ಕೊಂಡು ರೋಡಿಗೆ ಇಳಿದು ಹುಚ್ಚ ನಾಯಿ ಹೊಡಸ್ಕೊಂಡ್ರಲ್ಲ. ಈಗ ನೋಡ್ರಿ ಹೆಂಗಾಗದಂತ ಹೇಳಿ. ಪಾಪ ತಡ್ಕೊಳಿಕ್ ಆಗ್ಲಾರ್ದೆ ಕೈ ಮುಗಿದ ನಿಂತು ಬಿಟ್ಟಾರ. ಅಲ್ಲಾನ ಬೇಡ್ಕೊಂಡ್ರ ಯೋಗಿಜಿ ಬಿಡುದಿಲ್ಲ ಅಂತ ಹೇಳಿ ಗೊತ್ತಾಗಿ ಕಡಿಕ ಶಿವನನ್ನೇ ಬೇಡಿಕೊಂಡ್ರೋ ಏನೋ, ಯಾರಿಗ್ ಗೊತ್ತ ಹೇಳ್ರಪ್ಪ. ನಮ್ಮ ಯೋಗಿಜಿ ನೋಡಿ ಈ ಕಡೆ ಮಹಾರಾಷ್ಟ್ರದಾಗು ಅದೇ ಸ್ಟೈಲ್ ನಾಗ ಆಕ್ಷನ್ ಚಾಲು ಆಗ್ಬಿಟ್ಟದ. ಅಲ್ಲಿನೂ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು ಅಂತ ಹಾಡ್ಲಿಕತ್ತಾರ ಅಲ್ಲಿ. ಇಷ್ಟಾದ್ರೂ ಸೊಕ್ಕ ಮಾತ್ರ ಕಡಿಮೆ ಆಗಲ್ಲ ನೋಡ್ರಪ್ಪ. ಹೆಂಗ ಮಾತಾಡ್ತಾರಂತಂದ್ರ 2029ಕ್ಕ ಸರ್ಕಾರ ನಮ್ಮದು ಬರ್ಲಿ, ಅವಾಗ ನೋಡ್ಕೋತೀವಿ ಅಂತಾರ. आज तो मुख्यमंत्री जी के जो बयान थे कि हमने डेंटिंग पेंटिंग कर दी, इसका सीख क्या है? डेंटिंग पेंटिंग करेंगे ये हमारी। डेंटिंग पेंटिंग क्या है? खुल के कहो ना कि हम ऐसी मारेंगे तुम लोगों को, बच्चों को ऐसी मारेंगे। डेंटिंग पेंटिंग मुद्दा बनेगा क्या? मुद्दा बनेगा डेंटिंग पेंटिंग। अभी हम इनकी सरकार है, डेंटिंग पेंटिंग हो रही, सरकार बदलेगी फिर इनकी डेंटिंग पेंटिंग होगी। बच के तो कोई नहीं जाएगा। सरकारों का खेल है, जिंदगी भर कोई नहीं बनने मुख्यमंत्री रहने वाला। आज इनकी सरकार है, डेंटिंग पेंटिंग कर रहा है, जब दूसरी सरकार आएगी तो भाई बिल्डिंग भी हो जाएगी। इशारों में बहुत कह रहे हैं। हाँ, सरकारों का खेल है।
इशारों में काफी कुछ बता रहे हैं। फिर डेंटिंग पेंटिंग हो रही है, होने दो, फिर वेल्डिंग होगी। तो सरकार बदलने की बात है, जब बदलेगी देखा जाएगा। तो कौन सी मनमाफिक सरकार आएगी? कोई सी भी आए। ನೀವೇ ವಿಚಾರ ಮಾಡ್ರಿ ಇವ್ರ ಮನಸ್ಥಿತಿ ಹೆಂಗದಂತ ಹೇಳಿ. ಹಿಂಗ ನಮ್ಮ ರಾಜ್ಯದಾಗೂ ನೋಡಿಲ್ಲೇನ್ರಿ, ಸರ್ಕಾರ ಬದಲಾಗಿದ್ದೆ ತಡ ಇವ್ರದ್ದು ಅಬ್ಬರ ಆರ್ಭಟ ಎಲ್ಲ ಹೆಂಗ ಶುರು ಆಯ್ತಂತ ಹೇಳಿ. ಕರ್ನಾಟಕದ ಕಥೆ ಅಂತೂ ಕೇಳಲೇ ಬ್ಯಾಡ್ರಿ. ಅದ್ ಏನು ಸರ್ಕಾರ ಅದನೋ ಏನೋ ಗೊತ್ತಾಗಕತ್ತಿಲ್ಲ. ಒಂದೇ ಒಂದ್ ಅಭಿವೃದ್ಧಿ ಕೆಲಸ ಇಲ್ಲ, ಬರೀ ರೇಟ್ ಹೆಚ್ಚ ಮಾಡೋದು ಅಷ್ಟ ಕೆಲ್ಸಿದು, ಬ್ಯಾರೆ ಏನಿಲ್ಲ ನೋಡ್ರಿ. ಈಗ ದಸರಾ ಹಬ್ಬಕ್ಕೂ ಬಸ್ ರೇಟ್ ಜಾಸ್ತಿ ಮಾಡ್ಬಿಟ್ಟಾರ. ಮಂದಿ ಯಾಕ್ ಥೂ ಅಂತ ಕಾಕೆರ್ಸ್ ಉಗಿದ್ರುನು ಅದ್ ಯಾವ್ದು ಮೈಗೆ ಹತ್ತುದಿಲ್ ಬಿಡ್ರಿ. ಇವತ್ತು ಪ್ರಯಾಣಿಕರಾಗ್ಲಿ ಜನಗಳಿಗೆ ಅನುಕೂಲ ಮಾಡಬೇಕು. ಇವತ್ತು 20 ರೂಪಾಯಿಲಿ ಏನು ಸಾಧನೆ ಮಾಡಕ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವ್ ಹೇಳೋವಂಥದ್ದು ಈ ಕೂಡಲೇ ಆ ದರ 20 ರೂಪಾಯಿ ದರನ ಇಳಿಸ್ಬೇಕು. ಇನ್ನು ಸಾವಿರಾರು ಜನ ಪ್ರಯಾಣಿಕರು ಇವತ್ತು ಬರೀ ಶ್ರೀಮಂತರಲ್ಲ, ರೈತರು, ಕಾರ್ಮಿಕರು, ಬಡವರು ಎಲ್ಲರೂ ಕೂಡ ದಸರಾ ನೋಡಕ್ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು ಅಂದ್ರೆ ಈ ಕೂಡಲೇ ರಾಜ್ಯ ಸರ್ಕಾರ 20 ರೂಪಾಯಿ ಏರ್ಸಿದ್ದಾರೆ, ಅದನ್ನ ಇಳಿಸ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೀನಿ. ಜಾಸ್ತಿ ಮಾಡಿರೋದು ಭಾರಿ ಬೇಜಾರಾಗ್ತದೆ, ನೋವಾಗ್ತದೆ. ಇದು ಆಕ್ಚುಲಿ ಈ ಟೈಮಲ್ಲೆಲ್ಲ ಕಮ್ಮಿ ಮಾಡಬೇಕು. ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದಾರೆ, ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಎಲ್ಲರಿಗೂ ನೋವಾಗ್ತಾ ಇದೆ ಸರ್. ಆದಷ್ಟು ಎಲ್ಲ ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ಒಂದು ಇದು ಅನುಕೂಲಗಳಾಗ್ತದೆ. ಇದು ಮಾಡ್ತಾ ಇರೋದು ತುಂಬಾ ತಪ್ಪು. ದಸರಾದಲ್ಲಿ ತುಂಬಾ ಜನ ತೊಂದರೆಲ್ಲ ಬರ್ತಾರೆ, ಅದರಲ್ಲೂ ತುಂಬಾ ಯೋಚನೆ ಮಾಡಿ ಬರ್ತಾರೆ. ಕಾಸು ಎಷ್ಟಿದೆಯಾ ಏನು ಅಂತೆಲ್ಲ ಬರ್ತಾರೆ, ಅದರಲ್ಲೂ ಏರಿಕೆ ಮಾಡ್ಕೊಂಡು ಹೋಗಿದ್ರೆ ತುಂಬಾ ಜನಕ್ಕೆ ತೊಂದರೆಗಳಾಗ್ತಿದೆ ಸರ್. ಸರ್, ದಸರಾಗ ಬರ್ತಕ್ಕಂಥ ಜನಗಳಿಗೆ ಬರೆ ಮೇಲೆ ಬರೆ. ಒಂದು ರೀತಿನಲ್ಲಿ ನೋಡಿದ್ರೆ ಈ 20 ರೂಪಾಯಿಂದ 80 ರೂಪಾಯಿವರೆಗೂ ರೈಟನ್ನು ಜಾಸ್ತಿ ಮಾಡಿದ್ದಾರೆ. ಇದು ಸ್ಥಗಿತಗೊಳಿಸೋದಿಲ್ಲ. ದಸರಾ ಮುಗಿದ ತಕ್ಷಣ ಇದನ್ನು ವಾಪಸ್ ತಗೊಳ್ಳೋದಿಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಆ ಮಾಮೂಲಿ ದರಗಳನ್ನ ಜಾಸ್ತಿ ಮಾಡುವಾಗ ಇದಕ್ಕೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವರ್ಷ ಹಿಂಗೆ ಮಾಡಿದ್ರೆ ದರೋಡೆ ಕೊಡ್ರಲ್ವಾ? KSRTC ಆಗಲಿ, ಸರ್ಕಾರ ಆಗಲಿ, ಇದು ಹಗಲು ದರೋಡೆ ಇದು. ಆದ್ರಿಂದ ದಯವಿಟ್ಟು ಇದನ್ನ ಈಗಲೇ ನಿಲ್ಲಿಸಿ, ಸಾರ್ವಜನಿಕ ಅನುಕೂಲಗಾಗೋ ರೀತಿಯಲ್ಲಿ ನೀವೇನ್ ಮಾಡಿದ್ರಿ, ಈ ಹೆಣ್ಣು ಮಕ್ಕಳಿಗೆಲ್ಲ ಫ್ರೀ ಕೊಟ್ಬಿಟ್ಟು ಗಂಡು ಮಕ್ಕಳಿಗೆಲ್ಲ ದರೋಡೆ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ಜೋಬು ಕೈ ಹಾಕ್ತಾ ಇದ್ದೀರಾ. ಅದನ್ನ ನಾನು ಖಂಡಿಸ್ತೀನಿ ಸರ್. ದಯವಿಟ್ಟು ಇದನ್ನ ಹಿಂದೆ ವಾಪಸ್ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ. ಇದು ನಿಜಕ್ಕೂ ನಮ್ಗೆಲ್ಲ ಬಹಳ ಕಷ್ಟಕರವಾಗಿದೆ. ರಾಜ್ಯ ಸರ್ಕಾರ ಒಂದ್ ಕಡೆಯಿಂದ ನಾವು ನೋಡಿದಾಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಒಂದಲ್ಲ ಒಂದ್ ಬೆಲೆಗಳನ್ನ ಏರಿಸ್ಕೊಂಡೇ ಬರ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ದಸರಾದಲ್ಲಿ ಮೈಸೂರಿಂದ ಬೆಂಗಳೂರು ಬರೋರಿಗೆ ಏರಿಸೋದು ನಿಜಕ್ಕೂ ನಮ್ಗೆಲ್ಲ ಬಹಳ ನೋವು ತರ್ತಾ ಇದೆ. ಈಗಾಗಲೇ ನಮ್ಮ ಜೇಬಿಗೆ ಪ್ರತಿಯೊಂದು ವಿಚಾರದಲ್ಲೂ ಕತ್ತರಿ ಬಿದ್ದಿದೆ. ಹಾಲು ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಡೀಸೆಲ್ ಆಗ್ಬೋದು, ಏನೇನು ರೇಟ್ಗಳ ಸ್ಟಾಂಪ್ ಡ್ಯೂಟಿ ಆಗ್ಬೋದು, A to Z ದರವನ್ನ ಜಾಸ್ತಿ ಮಾಡಿದ್ದಾರೆ. ನೀವು ದಸರಾಗೆ ಮೈಸೂರಿಗೆ ಬನ್ನಿ ಜನಗಳಿಗೆ ಅಂತ ಹೇಳಿದ್ರೆ ದರವನ್ನ ಕಡಿಮೆ ಮಾಡಿ ನಾವು ಪ್ರವಾಸಿಗರನ್ನ ಆಹ್ವಾನ ಮಾಡ್ಕೋಬೇಕು. ಅದು ಬಿಟ್ಟು ಭಾಗ್ಯಗಳು ಕೊಟ್ಟು ಒಂದ್ ಕಡೆ ಈ ರೀತಿ ಜನರಿಂದ ಸುಲಿಗೆ ಮಾಡೋದು ನಿಜಕ್ಕೂ ಕಷ್ಟ ಆಗ್ತದೆ. ಜನಗಳ ಬದುಕದೇ ಕಷ್ಟ ಆಗ್ತದೆ. ಸರ್ಕಾರದಲ್ಲಿ ತುಂಬಾ ನೋವಾಗ್ತಿದೆ ನಮ್ಗೆ. ಹಿಂಗ ದರೋಡೆ ಮಾಡಿ ಅದ್ ಏನು ಸಾಧನೆ ಮಾಡ್ಲಿಕ್ಕೆ ಹೊಂಟಾರೋ ಏನು. ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರಿ ಈ ರೊಕ್ಕೆಲ್ಲ ಎಲ್ಲಿ ಹೊಂಟಾವಂತ? ಏನರೇ ರಾಹುಲ್ ಗಾಂಧಿ ಅವ್ರ ಎಲೆಕ್ಷನ್ ಖರ್ಚಿಗೆ ಕಳಿಸ್ಲಿಕ್ಕತ್ತೀರಾ ಹೆಂಗ? ಅಲ್ಲ, ಮತ್ತ ರೋಡ್ನ್ಯಾಗಿನ ಗುಂಡಿ ಸರಿ ಮಾಡ್ರಿ ಅಂತಂದ್ರ ಹಿಂದಿನ ಸರ್ಕಾರದ ಬಗ್ಗೆ ಮಾತಾಡ್ತೀರಿ. ಅದಕ್ಕ ಕುಮಾರಣ್ಣನು ಏನೇನ್ ಮಾಡಿ ನಾನು ಅಂತ ಹೇಳಿದ್ರ ಇವ್ರ ಬಳಿ ಉತ್ತರನೇ ಇಲ್ಲ. ಏನ್ ಮಾಡದ ಕುಮಾರಸ್ವಾಮಿ ಬೆಂಗಳೂರಿಗೆ ಅಂತಾರೆ. 59 ರಸ್ತೆಗಳನ್ನ ಅಗಲೀಕರಣ ಮಾಡಿದೀನಿ ಬೆಂಗಳೂರು ನಗರದಲ್ಲಿ. ನಾನ್ ಮಾಡದೆ ಹೋಗಿದ್ದು ಅಲ್ಲೇ ಬಿದ್ದಿರೋದು. ಈಗ ಸುರಂಗ ಮಾರ್ಗ ಅಂತಾರೆ ಟನಲ್ ರೋಡ್. ಅವತ್ತು ನಾನು ಮೀನ್ ಸ್ಕ್ವೇರ್ ಇಂದ ಹೆಬ್ಬಾಳ ಫ್ಲೈಓವರ್ 30 ಕೋಟಿ ವೆಚ್ಚದಲ್ಲಿ ಕ್ಲಿಯರೆನ್ಸ್ ಕೊಟ್ಟಿದ್ದೆ. ಕೊರಿಯನ್ ಕಂಪನಿಯವರು ಬಂದು ಮಾಡಕ್ ತಯಾರಾಗಿದ್ರು. ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ಬಿತ್ತು. ಬೇಕಾದಷ್ಟು ನಾ ಪ್ರಚಾರ ತಗೊಳ್ಳಿಲ್ಲ. ಇದ್ದಿದ್ದು 18 ತಿಂಗಳು ಯಾವ್ಯಾವ ರೀತಿ ರೂಪಿಸಿದ್ದೆ. ಬೆಂಗಳೂರು ನಗರದ ಅಭಿವೃದ್ಧಿ ಇರ್ಬೋದು, ಹಳ್ಳಿಗಳಿಗೆ ಸುವರ್ಣ ಗ್ರಾಮೋದಯ ಅದು ಸಾಧಿಸ್ಬಿಟ್ರು. ಸುವರ್ಣ ಗ್ರಾಮೋದಯ ನಾನು ಮೊನ್ನೆ ಜೈಲ್ಗೆ ಹೋಗ್ತಾರೆ ಅಂತ ಹೇಳಿದ್ದು. ಅವ್ರ ಅದೇನೋ ದಿನ ದೇವ್ರ ಪೂಜೆ ಮಾಡ್ತಾರಲ್ವ, ಅದೇ ಊರೂರು ಸುತ್ತಾರಲ್ಲ ದೇವಸ್ಥಾನಗಳಿಗೆ. ಎದೆ ಮುಟ್ಟಿ ಹೇಳಿ ಎಷ್ಟು ಜನ ಮನೆ ಹಾಳು ಮಾಡಿದ್ರು, ನಕಲಿ ಮಾಡ್ಕೊಂಡು ಈ ಕಾನ್ಸ್ಟಿಟ್ಯೂಷನಲ್ ವ್ಯವಸ್ಥೆ ಒಳಗೆ ಏನೇನ್ ಮಾಡ್ಕೊಂಡವ್ರೆ. ಏನ್ ಮಾಡಕ್ಕಾಯ್ತದೆ? ಅಂತರ್ಗೆ ಕಾಲ. ಇವತ್ತು ದುಡ್ಡು ಎಲ್ಲೂ ಹೋಗ್ಬೇಕಾಗಿಲ್ಲ, ಸಾಲ ಮಾಡ್ಬೇಕಾಗಿಲ್ಲ. ರಾಜ್ಯ ಸರ್ಕಾರ ಅಲ್ಲೇ ಇದೆ ಉತ್ಪತ್ತಿ ಮಾಡಕ್ಕೆ. ಎಷ್ಟು ಲಕ್ಷ ಕೋಟಿ ಬೇಕು? ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರು ಇದೆಯಲ್ಲ, ಇಡೀ ರಾಜ್ಯನ ಸಂಪದ್ಭರಿತವಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ ಅಲ್ಲಿ. ಆದ್ರ ಶಕ್ತಿ ಇವತ್ತು ಕೆಲವರು ಸೇರಿ ಈ ತರದವರು ಸಮಾಜಘಾತಕ ಶಕ್ತಿಗಳು ಲೂಟಿ ಹೊಡ್ಕೊಂಡು ಕೂತವ್ರೆ. ಸಿದ್ದರಾಮಯ್ಯ ಮತ್ತು DK ಸಾಹೇಬ್ರು ಮಾಡ್ಯಾರ ಬಿಡ್ರಪ್ಪ. ನೀವು ರೋಡ್ ಅನ್ನ ಅಗಲ ಮಾಡಿದ್ರಿ, ಅವ್ರು ಎಷ್ಟು ಬೇಕಷ್ಟು ಗುಂಡಿ ತೋಡ್ಯಾರ ಅಷ್ಟ, ಇನ್ನೇನಿಲ್ಲ. ಈ ಸಾವಿಲ್ಲದ ಮನೆಯಿಂದ ಸಾಸವೇ ತಗೊಂಡ್ ಬಾ ಅನ್ನೋ ಗಾದೆ ಮಾತೈತಲ್ಲ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ್ರು ಬರಬಹುದು. ಗುಂಡಿ ಇಲ್ಲದ ರೋಡ್ ನಲ್ಲಿ ಓಡಾಡ್ಕೊಂಡು ಬಾ ಅಂತ ಹೇಳ್ಬೇಕಾಗ್ತದ. ಇನ್ನ ಒಂದು ಮಜಾ ನೋಡ್ರಿ ಹೆಂಗದ ಅಂದ್ರ, ರಾಹುಲ್ ಗಾಂಧಿ ಅವ್ರದ್ದು ಅದೊಂದು ಡೈಲಾಗ್ ಇತ್ತಲ್ಲ, ಏನದು? ನರೇಂದರ್ ಸರೆಂಡರ್. ಪಾಪ ಈ ಸಲ ರಾಹುಲ್ ಗಾಂಧಿಗೆ ಅವ್ರದೇ ಪಕ್ಷದ ನಾಯಕ P. ಚಿದಂಬರಂ ಯಾರು ಸರೆಂಡರ್ ಆಗಿದ್ದು ಅನ್ನೋ ಅಸಲಿ ಕಥೆ ಬಿಚ್ಚಿಟ್ಟಾರ ನೋಡ್ರಿ. Attack
had been repulsed after 4 days. It took us 4 days to neutralize 8 terrorists. So obviously, our preparation was inadequate. Be that as it may. I raised the question internally within government, can we retaliate? Remember, Condoleezza Rice, the Secretary of State, flew into Delhi and met me and said, I've come to plead with you and your government that you should not retaliate. ಅವತ್ತು ಮನಮೋಹನ್ ಸಿಂಗ್ ಅವರು ಯಾಕೆ ಹಂಗಂದ್ರು ಸ್ವಲ್ಪ ಹೇಳಬಹುದೇನ್ ನೀವ? ಈಗ ಹೇಳ್ರಿ, ಸರೆಂಡರ್ ಯಾರಾಗಿದ್ದು ಅಂತ ಹೇಳಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.